ಹಾಯ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ಕುಕ್ಕಿಂಗ್ ಪಾಯಿಂಟ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಇದು ತುಂಬಾ ಪ್ರೋಟೀನ್ ರಿಚ್ ಆಗಿರುವ ಬ್ರೇಕ್ಫಾಸ್ಟ್. ಇದು ಸೋಯಾಬೀನ್ನಿಂದ ಮಾಡ್ತಾ ಇರೋದು. ನಾನಿಲ್ಲಿ ಒಂದು 30 ಪೀಸಸ್ ಸೋಯಾಬೀನ್ ತೊಗೊಂಡಿದ್ದೀನಿ. ಅದಕ್ಕೆ ಬಿಸಿ ಕುದೀತಿರುವ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಒಂದು ಸ್ವಲ್ಪ ಸಾಲ್ಟನ್ನು ಅದರ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ಇದನ್ನು ಒಂದು 15 ಮಿನಿಟ್ ನೆನೆಸಿಡ್ತೀನಿ. ಇದಕ್ಕೆ ಇವಾಗ ಮಿಕ್ಸಿಂಗ್ ಬೌಲಿಗೆ ಒಂದು ಮಸಾಲೆ ಮಾಡ್ಕೊಳ್ಳಿಕ್ಕೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಪುದೀನ ಸೊಪ್ಪು, 2 ಹಸಿಮೆಣಸು ಮತ್ತು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 1-2 ಟೊಮೆಟೊವನ್ನು ಹಾಕಿ ಇದು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಇಲ್ಲಿ ನಾನು 2 ಲೋಟ ಅಕ್ಕಿಯನ್ನು ತಗೊಂಡಿದ್ದೀನಿ. ಅದನ್ನು ನೆನೆಸಿಡ್ತೀನಿ. ಈ ಕಡೆ ಒಂದು ಗ್ಯಾಸ್ ಮೇಲೆ ಮಸಾಲ ಐಟಮ್ ಎಲ್ಲ ಹಾಕಿ ಸ್ಪೈಸಸ್ಸನ್ನು, ಒಂದು ದೊಡ್ಡ ಸೈಜ್ ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರ್ತೀನಿ. ಇದು ಫ್ರೈ ಆಗುವಷ್ಟರಲ್ಲಿ ಇಲ್ಲಿ ಸೋಯಾಬೀನ್ ನಾವು ನೆನೆಸಿಟ್ಟಿರೋದು 15 ಮಿನಿಟ್ ಆಗಿದೆ. ಅದನ್ನು ಚೆನ್ನಾಗಿ ಹಿಂಡಿ ಇಟ್ಕೊಂಡು ಒಂದು ಸ್ವಲ್ಪನೂ ನೀರಿಲ್ಲದೆ ಹಿಂಡಿ ಇಟ್ಕೊಳ್ಬೇಕು. ಇದಕ್ಕೆ ಒಂದು ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಳ್ತೀನಿ. 1/4 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ, 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1/4 ಟೇಬಲ್ ಸ್ಪೂನ್ ಜೀರಿಗೆ ಪೌಡರು, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಮತ್ತು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಒಂದು 10 ಮಿನಿಟ್ ತನಕ. ಇಲ್ಲಿ ಈ ಕಡೆ ಕುಕ್ಕರ್ ಮೇಲೆ ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಾ ಇದೆ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಇವಾಗ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದರ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಚೆನ್ನಾಗಿ ಕುದ್ದ ಬಂದ ನಂತರ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ರುಚಿ ನೋಡಿ ನೀವು ಎಷ್ಟು ಉಪ್ಪು ಬೇಕು ಅಂತ ಹಾಕ್ಕೊಳ್ಳಿ. ಇವಾಗ ಕಮ್ಮಿ ಇದೆ ಅಂತ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕುದ್ದು ಬಂದಿದೆ. ಎಲ್ಲ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕಿ ಒಂದು 2 ಮಿನಿಟ್ ಕುದಿಲಿಕ್ಕೆ ಬಿಟ್ಟು ಇದಕ್ಕೆ ಇವಾಗ ನಾವು ಮಸಾಲ ಕಲಸಿಟ್ಟಿರುವ ಸೋಯಾಬೀನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಆದ ನಂತರ ಕುದಿಯಲು ಬಿಡಿ. ಚೆನ್ನಾಗಿ ಕುದಿ ಬರಬೇಕು. ಇದು ಚೆನ್ನಾಗಿ ಕುದ್ದು ಬರಲು ಒಂದು 5 ಮಿನಿಟ್ ಬಿಡ್ತೀನಿ. ಈ ಸೋಯಾಬೀನಲ್ಲಿ ಹಲವಾರು ಬೆನಿಫಿಟ್ಸ್ಗಳು ಇದೆ ನಮ್ಮ ದೇಹಕ್ಕೆ. ಒಮೆಗಾ 3 ಅತಿ ಹೆಚ್ಚವಾಗಿದೆ. ಲೋ ಫ್ಯಾಟ್ ಇದೆ. ಇದು ಗುಡ್ ಫಾರ್ ಸ್ಕಿನ್, ಗುಡ್ ಫಾರ್ ಹಾರ್ಟ್, ಇಂಪ್ರೂವ್ ದ ಬ್ಲಡ್ ಫ್ಲೋ, ಐರನ್, ಡಿಕ್ರೀಸ್ ರಿಸ್ಕ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್, ಇಂಪ್ರೂವ್ ದ ಹಾರ್ಟ್ ಹೆಲ್ತ್, ಇಂಪ್ರೂವ್ ದ ಸ್ಕಿನ್ ಹೆಲ್ತ್, ನ್ಯೂಟ್ರಿಷನ್ ಆಫ್ ಪವರ್ ಹೌಸ್ ಅಂತಾನೆ ಹೇಳ್ಬೋದು. ಇದು ಸೋಯಾಬೀನು ಅಷ್ಟು ಬೆನಿಫಿಟ್ಸ್ ಇದೆ ನಮ್ಮ ಹೆಲ್ತಿಗೆ. ಅಷ್ಟು ಕಂಪ್ಲೀಟ್ ಪ್ರೋಟೀನ್ಸ್, ವಿಟಮಿನ್ ಆ್ಯಂಡ್ ಮಿನರಲ್ಸ್, ಹೆಲ್ದಿ ಫ್ಯಾಟ್ಸ್, ಫೈಬರ್ಸ್, ಬೋನ್ ಹೆಲ್ತ್, ಬ್ಲಡ್ ಶುಗರ್ ಕಂಟ್ರೋಲ್, ಬ್ರೈನ್ ಆ್ಯಂಡ್ ಮೂಡ್, ಒಮೆಗಾ 3 ಸಪೋರ್ಟ್ಸ್ ಬೆನಿಫಿಟ್ಸ್, ಹಲವಾರು ಬೆನಿಫಿಟ್ಸ್ ಇದೆ ಸೋಯಾಬೀನಿಂದ. ನೀವು ಯೂಸ್ ಮಾಡಿ. ಇದು ಚೆನ್ನಾಗಿ ಕುದ್ದು ಬಂದಿದೆ. ನಾನು ಕುಕ್ಕರ್ ಮುಚ್ಚಳ ಹಾಕಿ 2 ವಿಸಿಲ್ ಹಾಕ್ಕೊಳ್ತೀನಿ. ಇವಾಗ ವಿಸಿಲ್ ಆಗಿದೆ. ಚೆನ್ನಾಗಿ ನೋಡಿ ಕ್ಲಿಯರ್ ಆಗಿ ಬಂದಿದೆ. ನೋಡ್ಬೋದು, ಸೋಯಾಬೀನ್ ರೈಸ್ ಬಾತ್ ಅಥವಾ ಸೋಯಾಬೀನ್ ಬಿರಿಯಾನಿ ಅಂತಾನು ಹೇಳ್ಬೋದು. ಸಖತ್ತಾಗಿ ಬಂದಿದೆ. ಇದು ಹೆಲ್ದಿ ಆಗಿದೆ ನಮ್ಮ ದೇಹಕ್ಕೆ. ಸೋಯಾಬೀನಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಂಡಿದ್ರಲ್ವಾ? ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ರೆಸಿಪಿಯನ್ನು ಆದಷ್ಟು ಶೇರ್ ಮಾಡಿ, ಬೆನಿಫಿಟ್ ಎಲ್ಲರಿಗೂ ಸಿಗಲಿ ಅಂತ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.